ಚಿನ್ನಬಾನು ಬಾಗಲಕೋಟೆ ಅವ್ರದ್ದು ಮತ್ತು ನಾವು ರಿಲೀಸ್ ಮಾಡಿದ ಸೊ ನಮ್ಮದು ಏನು ಡಿಸ್ಚಾರ್ಜ್ ಇದೆ ಸರ್ ಅದು ಒಂದು ಮಾಡಿದ್ರೆ ಅವರು ನಾವು ಅವ್ರದ್ದು ನಮ್ಮದು ಒಂದು 30-40-45,000 10% ಎರರ್ ಇಸ್ ಫೈನ್. ಅದ್ರ ಮೇಲೆ ಅಷ್ಟು ಇಟ್ಕೊಳಕ್ಕಾಗಲ್ಲ. ಸೊ ಇವತ್ತಿಂದ ನೆಕ್ಸ್ಟ್ 48 hours ಎಲ್ಲರೂ ಹೈ ಅಲರ್ಟಲ್ಲಿ ಬಿಕಾಸ್ ಕೃಷ್ಣಾ ನದಿ ಅವ್ರು ಮಾನಿಟರ್ ಮಾಡ್ತಾರೆ. ಘಟಪ್ರಭಾ ಮೇಲೆ ಈ ಪಾಯಿಂಟ್ ಏನಿದೆ ಇದು ಸಪ್ರೇಟ್ಲಿ ಬಂದು ನಿಮಗೆ ಜಾಯಿನ್ ಆಗುತ್ತೆ. ಇದು ನಾವು ಇಂಡಿವಿಜುವಲಿ ಮಾನಿಟರ್ ಮಾಡಬೇಕು. ಅಲ್ಲಿ ಹಿಡಕಲ್ಲಿ ನಮಗೆ ಕಂಪ್ಲೀಟ್ಲಿ ಗೊತ್ತಾಗ್ತಾ ಇದೆ, ಬಟ್ ಈ ಪಾಯಿಂಟಿಂದ ನಮಗೆ ಎಷ್ಟಾಗ್ತಾ ಇದೆ ಅನ್ನೋದು ನಮಗೆ ಮಾಹಿತಿ ಬರ್ತಾ ಇದೆ. ಇಲ್ಲಿ ಲೋಕಲ್ ನಮ್ಮ ಇದರಲ್ಲಿ ಎಷ್ಟು ನೀರು ಇದು ತಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇದೆ, ಇಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇದೆ. ಅಲರ್ಟ್ ಯಾವಾಗ ಟ್ರಿಗರ್ ಮಾಡ್ತೀವಿ ಸರ್? ಇದು 40,000 ಅಂತ ಬಂದರೆ ಅಲರ್ಟ್ ಟ್ರಿಗರ್ ಆಗಿದೆ. ಒಳಗಡೆ ಆಗೋದು 2019 ಒಳಗಡೆ ಆಗಿದೆ. ಆವಾಗ ಎಷ್ಟು ಲೆವೆಲ್ ಇತ್ತು? ಎಂಪ್ಲಮ್ ಇದೆ ನಮ್ಮ ಇದ್ರ ಮೇಲಿಂದ ಒಂದು 4 ಮೀಟರ್ ನಮಗೆ ಯಾವುದು ಎಂಪ್ಲಮ್ ಇದೆ. ಎಂಪ್ಲಮ್ ಇದೆ. ಎಂಪ್ಲಮ್ ಡೌನ್ ಎಂಪ್ಲಮ್ ಅಂತ ಮೇಲೆ ಹೋಗಿದೆ. ಒಂದು 1,08,000 ಆವಾಗ 1,08,000. ಸೊ ಈಗ ನಿಮಗೆ 35,000 ಇವತ್ತು ಬಿಡ್ತಾರೆ. ಡಿಸೈಡೆಡ್ ಇದೆ 33,000ಗೆ ಯಾವುದೇ ಊರಿಗೆ ಇಲ್ಲಿ ತೊಂದರೆ ಆಗಲ್ಲ. ಮೇನ್ ವಿಲೇಜ್ ಹೊರಗಡೆಗೆ ಸ್ವಲ್ಪ ತೊಂದರೆ, ಅದನ್ನು ಎಕ್ಸಸ್ ಮಾಡ್ಬಿಟ್ಟು ಇಟ್ಕೋಬೇಕು. ಅವ್ರಿಗೂ ಎಲ್ಲ ಪರಿಹಾರವನ್ನು ಎಲ್ಲರಿಗೂ ಅಲರ್ಟ್ ಮಾಡಿರ್ತಾರೆ. ನಿಯರ್ ಬೈ ಇದೆ ಅಂತ ಆಮೇಲೆ ಯಾರಾದರೂ ಇದಕ್ಕೆ ಇಷ್ಟಪಟ್ಟು ತೋಟದ ಮನೆಯಲ್ಲಿರೋರಿಗೆ ಒಬ್ಬರು ಮನೆ ಇಲ್ಲ ಸರ್. ಅವ್ರ ಮನೆಯಲ್ಲಿ ನಾವು ಟೋಟಲ್ ಎಷ್ಟು ವಿಲೇಜಸ್ ಅಲರ್ಟ್ ಆಗುತ್ತೆ? 50,000 ಮಾಡ್ತಾರೆ. 5 ವಿಲೇಜಸ್ ಹೆಚ್ಚಾಗುತ್ತೆ. ಯಾವ್ಯಾವುದು? ಚಿಕ್ಕನಹಳ್ಳಿ, ಗುಡಗಟ್ಟಿ, ಬೆಳವತ್ತಿ, ಆಮೇಲೆ ನಲ್ಲವತ್ತಿ, ಇದಾದ ನಂತರ ನನಗೆ ಊಟಗಡ್ಡೆಗೆ ಬಂದು ಆ್ಯಂಡ್ ನೀವು ಮಾನಿಟರ್ ಮಾಡಬೇಕು. ನಮ್ಮ ತಹಶೀಲ್ದಾರ್ಗೆ ಇರ್ಬೋದು, ನಮ್ಮ ಕಂಟ್ರೋಲ್ ರೂಮ್ ಈಗ ನಿಮಗೆ ನಂಬರ್ ಕೊಡ್ತೀವಿ. ಅದಕ್ಕೆ ಪ್ರತಿ ಗಂಟೆಗೆ ನಮಗೆ ಇನ್ಫಾರ್ಮೇಷನ್ ಬೇಕು. ಈಗ ನೆಕ್ಸ್ಟ್ 2 days ಭಾರಿ ಮಳೆ ಆಗೋ ಸಾಧ್ಯತೆಗಳಿದೆ. ಸೊ ಇಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇರ್ಬೋದು, ಆದರೆ ನಮಗೆ ಫುಲ್ ಇನ್ಫಾರ್ಮೇಷನ್ ನಮಗೂ ಬರಬೇಕು, ನಿಮಗೂ ಸಿಗಬೇಕು. ನಿಮಗೆ ಇಲ್ಲಿಂದ ಇವ್ಯಾಕ್ಯುಯೇಷನ್ ಮಾಡಿಸ್ಲಿಕ್ಕೆ ನಿಮಗೆ ಟೈಮು ಸಿಗಬೇಕು. ಇದು ನಾವು 3 ಜನ 4 ಜನ ನಾವೆಲ್ಲರೂ ಕೋಆರ್ಡಿನೇಟ್ ಮಾಡಿದ್ವಿ ಅಂದರೆ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗ್ತದೆ. ಈಗ ಜಸ್ಟ್ ಹೇಳ್ಬಿಡ್ತೀನಿ. ನಮಸ್ಕಾರ. ಇವತ್ತು ಜಿಲ್ಲಾಧಿಕಾರಿಯಾಗಿ ನಾನು ಮತ್ತು SP ಅವರು, CO ಅವರು, ಎಲ್ಲ ಅಧಿಕಾರಿಗಳು, ತಹಶೀಲ್ದಾರ್, AC ಮತ್ತು ಮೇಜರ್ ಮೈನರ್ ಇರಿಗೇಷನ್ ಅಧಿಕಾರಿಗಳು ಎಲ್ಲರೂ ನಾವೀಗ ಲೋಳ್ಸೂರ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಗೋಕಾಕ್ ತಾಲೂಕಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಇದೆ ಅದನ್ನು ವೀಕ್ಷಣೆ ಮಾಡ್ತಾಯಿದ್ವಿ. ಮುಂದಿನ 2 ದಿವಸ ಸ್ವಲ್ಪ ಮಳೆ ಆಗೋ ಸಾಧ್ಯತೆಗಳು ಇದೆ. ಅದರಿಂದ ಇಲ್ಲಿ ಯಾವ ರೀತಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಈ ಒಂದು ಬ್ರಿಡ್ಜ್ ಏನಿದೆ ಈ ಪಾಯಿಂಟಲ್ಲಿ ಸರಿಸುಮಾರು 22,500 ಕ್ಯೂಸೆಕ್ಸ್ ನೀರು ಹೋಗಿ ಘಟಪ್ರಭಾಗೆ ಸೇರಿಬಿಟ್ಟು ಫೈನಲಿ ನಮ್ಮ ಆಳಮಟ್ಟಿಗೆ ಹೋಗುತ್ತೆ. ಅದೇ ರೀತಿ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಿಂದ ನಮಗೆ ಕಳ್ಳೋಳ ಬ್ಯಾರೇಜಿಂದ ಇಪ್ಪರ್ಗಿ ಬ್ಯಾರೇಜ್ ಮುಖಾಂತರ ಆಳಮಟ್ಟಿ ಡ್ಯಾಮಿಗೆ ಸುಮಾರು 1,35,000 ಕ್ಯೂಸೆಕ್ಸ್ ಹೋಗಿ ಒಟ್ಟು ನಮ್ಮ ಜಿಲ್ಲೆಯಿಂದ 1,80,000 ಕ್ಯೂಸೆಕ್ಸ್ ಆಳಮಟ್ಟಿಗೆ ಹೋಗಿ ಸೇರುತ್ತೆ. ಈಗ ಆಳಮಟ್ಟಿನಲ್ಲಿ ಬೆಳಿಗ್ಗೆಯಿಂದ 2,00,000 ಕ್ಯೂಸೆಕ್ಸ್ನು ಬೆಳಿಗ್ಗೆ 9 ಗಂಟೆಯಿಂದ ಅವರು ಬಿಡ್ತಾ ಇದ್ದಾರೆ. ಸೊ ಅಲ್ಲಿಂದ ಮತ್ತೆ ನಮ್ಮ ರಾಯಚೂರು ಆ ಎಂಟೈರ್ ಏರಿಯಾಗೆ ನೀರು ಈಗ ಹರಿತಾ ಹೋಗುತ್ತೆ. ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ.
ಆದರೆ ಒಂದು 10,000 ಕ್ಯೂಸೆಕ್ಸ್ ಇನ್ನೂ ಇವತ್ತು ಹಿಡಕಲ್ ಡ್ಯಾಮಿಂದ ನಾವು ನಮ್ಮ ಮೇಜರ್ ಇರಿಗೇಷನ್ ಇಂದ ಬಿಡ್ತಾ ಇದ್ದಾರೆ. ಸೊ ಅದು ಇಲ್ಲಿ ಸೇರಿಸ್ಬಿಟ್ಟು ಇಲ್ಲಿಂದ 35,000 ಕ್ಯೂಸೆಕ್ಸ್ ಹೋಗಿ ನಮ್ಮ ಘಟಪ್ರಭಾ ನದಿ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ. ಇದರಿಂದ ಒಂದು 2-3 ಗ್ರಾಮಗಳಲ್ಲಿ ಸ್ವಲ್ಪ ತೊಂದರೆ, ಗ್ರಾಮಗಳಿಗೆ ತೊಂದರೆ ಆಗಲ್ಲ, ಬಟ್ ಅಲ್ಲಿರುವಂಥ ಹೊಳೆಗಳಿಗೆ ಸ್ವಲ್ಪ ನೀರು ನುಗ್ಗೋ ಸಾಧ್ಯತೆಗಳು ಇರುತ್ತದೆ. ಅದರಿಂದ ನಾನು SP ಅವರು CO ಅವರು ನಾವು ಹೋಗಿ ಈಗ ಊದುಗಟ್ಟಿ ಇರ್ಬೋದು, ಮತ್ತು ಚಿಗಡೊಳ್ಳಿ, ಮೆಳವಂಕಿ ಈ ಗ್ರಾಮಗಳನ್ನು ನಾವು ಸ್ವಲ್ಪ ಭೇಟಿ ಮಾಡಿಕೊಂಡು ಅಲ್ಲಿ ಜನರ ಜೊತೆ ಮಾತಾಡಿ ಮನವೊಲಿಸಿ ಇವತ್ತೇ ಸ್ವಲ್ಪ ಪ್ರಿಕಾಷನರಿ ಮೆಷರ್ ತಗೊಂಡು ಯಾರ್ಯಾರು ಕಾಳಜಿ ಕೇಂದ್ರಕ್ಕೆ ಬರಲಿಕ್ಕೆ ರೆಡಿ ಇದ್ದಾರೋ ಅವರನ್ನು ಶಿಫ್ಟ್ ಮಾಡಿಸ್ಕೊಂಡು ಹಾಗೂ ಸಂಬಂಧಿಕರ ಮನೆಗೂ ಹೋಗ್ಬೋದು, ನಮಗೇನು ಆಕ್ಷೇಪಣೆ ಇಲ್ಲ. ಆ ಥರ ನಾವು ವ್ಯವಸ್ಥಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ. 2019ರಲ್ಲಿ ಪ್ರವಾಹ ಬಂದಾಗ 1 ಲಕ್ಷ ಮೀರಿ ನೀರು ಬಂತು. ಬಟ್ ಈಗ ಈ ಒಂದು ನದಿದು ಏನು ಕ್ಯಾಚ್ಮೆಂಟ್ ಇದೆ, ಕ್ಯಾರಿಂಗ್ ಕೆಪಾಸಿಟಿ ಒಂದು 50-60 ಸಾವಿರ ಕ್ಯೂಸೆಕ್ಸ್ ತನಕ ತಟ್ಕೊಳ್ಳಿಕ್ಕೆ ಇದಕ್ಕೆ ಶಕ್ತಿ ಇರುತ್ತದೆ. ಆದರೂ ನಾವು ಯಾವುದೇ ರಿಸ್ಕ್ ತಗೊಳ್ಳಲ್ಲ. ಸ್ವಲ್ಪ 45,000 ಕ್ಯೂಸೆಕ್ಸ್ ಬಂದ ತಕ್ಷಣ ನಾವು ಎಲ್ಲರಿಗೂ ವಾರ್ನಿಂಗ್ ಕೊಟ್ಬಿಟ್ಟು ಎಲ್ಲರನ್ನ ಇವ್ಯಾಕ್ಯುವೇಟ್ ಮಾಡಿಸ್ತೀವಿ. ನಮ್ಮ ಮೇನ್ ಪ್ರಯಾರಿಟಿ ಏನಂದರೆ ಜೀವವನ್ನು ಉಳಿಸೋದು. ಅದೇ ರೀತಿ ನೆಕ್ಸ್ಟ್ ಪ್ರಯಾರಿಟಿ ಏನಂದರೆ ಜಾನುವಾರದು ಪ್ರಾಣವನ್ನು ಉಳಿಸೋದು. ಇಷ್ಟು ಮಾಡ್ಕೊಳ್ತೀವಿ. ಹೊಳೆಗಳಲ್ಲಿ ನೀರು ಬಂದಾಗ ಆವಾಗ ಅದಕ್ಕೆ ಪರಿಹಾರ ಹೆಂಗೆ ಕೊಡಬೇಕು ಅದೆಲ್ಲ ನಮಗೆ ಪದ್ಧತಿ ವಿಧಿವಿಧಾನ ಇದೆ. ಅದರ ಪ್ರಕಾರ ಎಲ್ಲರಿಗೂ ಆ ನಾರ್ಮ್ಸ್ ಪ್ರಕಾರ ಪರಿಹಾರವನ್ನು ಒಂದು 24 ಗಂಟೆಯಿಂದ 48 ಗಂಟೆ ಒಳಗಡೆ ಆ ಪರಿಹಾರ ಮುಟ್ಟಿಸಲಿಕ್ಕೆ ನಾವು ಸಾಯಶಕ್ತಿ ಪ್ರಯತ್ನ ಮಾಡ್ತೀವಿ. ನಾವು 427 ಗಂಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿದ್ದೀವಿ. ಆದರೆ ಬರೀ ಒಂದು ಕಡೆ ಇವತ್ತು ಮಧ್ಯಾಹ್ನ ಒಂದು ಕಡೆ ನಾವು ಶುರು ಮಾಡಿದ್ದೀವಿ. ನಮ್ಮ ಗೋಕಾಕ್ ತಾಲೂಕಲ್ಲಿ 37 ಗಂಜಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡ್ಕೊಂಡಿದ್ದೀವಿ, ಬಟ್ ಇನ್ನೂ ಶುರು ಮಾಡಲಿಲ್ಲ. ಇವತ್ತು ಈ ಸಂದರ್ಭದಲ್ಲಿ ನಾವು ಹೋಗಿ ಸ್ವಲ್ಪ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತದೆ ಅಲ್ಲಿ ಹೋಗಿ ನಾವು ಈ ಕೇಂದ್ರವನ್ನು ಶುರು ಮಾಡ್ಕೊಂಡು ನಮ್ಮ ಹತ್ರ ಎಲ್ಲ ಸಿದ್ಧತೆಗಳಿವೆ. ರೇಷನ್ ಇಟ್ಕೊಂಡಿದ್ದೀವಿ, ಔಷಧಿಗಳು ಇಟ್ಕೊಂಡಿದ್ದೀವಿ, ಎಲ್ಲ ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಟ್ರೈನ್ಡ್ ಇದ್ದಾರೆ, ಪೊಲೀಸ್ ಸಿಬ್ಬಂದಿಗಳು, ನಮ್ಮ PDOಗಳು ಎಲ್ಲರೂ ಇದಕ್ಕೆ ಸಿದ್ಧರಾಗಿದ್ದೀವಿ. ನಾವೆಲ್ಲರೂ ಯಾವುದೇ ತೊಂದರೆ ಇಲ್ಲ, ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಂತೆ. ಆ್ಯಂಡ್ ಇಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳ ಜೊತೆನೂ ನಾವು ಮಾತಾಡ್ತಾ ಇದ್ದೀವಿ, ಶಾಸಕರ ಜೊತೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆನೂ ನಾವು ಚರ್ಚೆನಲ್ಲಿದ್ದೀವಿ. ಅವರು ನಾಳೆ ಬಂದು ಎಲ್ಲ ಕಡೆ ಹಂತವಾಗಿ ವೀಕ್ಷಣೆ ಮಾಡ್ತಾರೆ. ಸೊ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಮಳೆ ಆಗೋ ಸಾಧ್ಯತೆ ಇದೆ, ಇದು ನಮಗೆ ಅನುಭವ ಇದೆ. ಹೆಂಗೆ ಇದನ್ನು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ನಾವು ಎಚ್ಚರಿಕೆ ವಹಿಸಬೇಕು ಎಲ್ಲ ನಮಗೆ ಮಾಹಿತಿ ಇದೆ. ಅದರ ಪ್ರಕಾರ ಜಿಲ್ಲಾಡಳಿತದ ಜೊತೆ ತಾವೆಲ್ಲರೂ ಕೋಆಪರೇಟ್ ಮಾಡಬೇಕು. ನಾವು ಏನೇ ತಮಗೆ ಸೂಚನೆ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬದ್ಧರಾಗಿ ತಾವೆಲ್ಲರೂ ಕೆಲಸ ಮಾಡಿ. ನನ್ನ SP ಅವರು ಇರ್ಬೋದು, CO ಅವರು ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಇವರೆಲ್ಲರೂ ಇಲ್ಲೇ ಕೆಲಸ ಮಾಡಿದ್ದಾರೆ. ನಾನು 10 ವರ್ಷದಲ್ಲಿ 9 ವರ್ಷ ಕಿತ್ತೂರು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀನಿ, 3 ವರ್ಷ ಕಾರವಾರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಆವಾಗ 2019 ಮಳೆ ಪ್ರವಾಹ ಬಂದಾಗ ನಾನು ಅಲ್ಲೇ ಇದ್ದೆ. ಸೊ ನನಗೂ ಅನುಭವ ಇದೆ. ಅದರ ಜೋಡಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಅವರೆಲ್ಲರೂ ಇದೆಲ್ಲ ನೋಡಿದ್ದಾರೆ. ಜನರಿಗೂ ಗೊತ್ತಿದೆ ಈಗ ಹೆಂಗೆ ನಾವು ಏನು ಮಾಡಬೇಕಂತ. ಜಿಲ್ಲಾಡಳಿತದಿಂದ, ಪೊಲೀಸ್ ವತಿಯಿಂದ, ಜಿಲ್ಲಾ ಪಂಚಾಯತಿಂದ ಏನಾದರೂ ಮೆಸೇಜ್ ನಾವು ತಮಗೆ ಕಳಿಸ್ತಾ ಇದ್ದೀವಿ ಅಂದರೆ ಅದನ್ನು ಸೀರಿಯಸ್ಲಿ ತಗೊಂಡು ತಾವು ರಿಯಾಕ್ಟ್ ಆಗಬೇಕು ಅಷ್ಟೇ. ಧನ್ಯವಾದ.